ಮನೆ ಮನೆಗೆ ತೆರಳಿ ಹೆಬ್ಬಟ್ಟು ಹಾಕಿಸಿಕೊಳ್ಳುವ ನ್ಯಾಯಬೆಲೆ ಅಂಗಡಿ ಹುಣಸೂರಿನಲ್ಲೊಂದು ಅಕ್ರಮ. ಮನೆ ಮನೆಗೆ ತೆರಳಿ ಪಡಿತರದಾರರ ಹೆಬ್ಬಟ್ಟು ಹಾಕಿಸಿಕೊಂಡು ನಿಯಮಗಳನ್ನು ಉಲ್ಲಂಘಿಸ್ತಾ ಇರುವ ಪ್ರಕರಣವೊಂದು ಹುಣಸೂರಿನಲ್ಲಿ ಬೆಳಕಿಗೆ ಬಂದಿದೆ. ಹುಣಸೂರು ತಾಲೂಕಿನ ಶಾನುಬೋಗನಹಳ್ಳಿಯ ನ್ಯಾಯಬೆಲೆ ಅಂಗಡಿ ಸಿಬ್ಬಂದಿಗಳು ಇಂತಹ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣೆರಚುತ್ತಿದ್ದಾರೆ. ಪಡಿತರ ದುರುಪಯೋಗ ಆಗಬಾರದು, ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು ಎಂಬ ನಿಯಮಗಳ ಹಿನ್ನೆಲೆ ಸರ್ಕಾರ ಹೆಬ್ಬೆಟ್ಟು ಹಾಕಿಸಿಕೊಳ್ಳುವ ವ್ಯವಸ್ಥೆ ಜಾರಿ ಮಾಡಿದೆ. ಪಡಿತರದಾರರ ನ್ಯಾಯಬೆಲೆ ಅಂಗಡಿಗೆ ಬಂದು ಹೆಬ್ಬೆಟ್ಟು ಹಾಕಿ ಪದಾರ್ಥಗಳನ್ನು ತೆಗೆದುಕೊಳ್ಳಬೇಕೆಂಬ ಕಾರಣದಿಂದ ಇಂತಹ ನಿಯಮ ಜಾರಿಯಾಗಿದೆ. ಆದರೆ ಹುಣಸೂರು ತಾಲೂಕಿನಲ್ಲಿ ಶಾನುಬೋಗನಹಳ್ಳಿಯಲ್ಲಿರುವಂತಹ ನ್ಯಾಯಬೆಲೆ ಅಂಗಡಿಯವರು ಗ್ರಾಮಗಳಿಗೆ ತೆರಳಿ ಅರಳಿ ಮರಳದ ಕಟ್ಟೆಯ ಕೆಳಗೆ ಕುಳಿತು ಪಡಿತರದಾರರನ್ನ ಕರೆಸಿ ಹೆಬ್ಬೆಟ್ಟು ಹಾಕಿಸಿಕೊಳ್ತಿದ್ದಾರೆ. ಆದರೆ ಪಡಿತರ ಮಾತ್ರ ವಿತರಣೆ ಆಗ್ತಾ ಇಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಪಡಿತರದಾರರು ಅನುಕೂಲಕ್ಕಾಗಿ ಮಾಡ್ತಾ ಇರುವುದಾಗಿ ತಿಳಿಸಿದ್ದಾರೆ. ಪಡಿತರ ದುರುಪಯೋಗ ಆಗಬಾರದು ಎನ್ನುವಂಥ ಉದ್ದೇಶದಿಂದ ಹೆಬ್ಬಟ್ಟು ವ್ಯವಸ್ಥೆ ಜಾರಿ ಮಾಡಿದ್ದಾರೆ. ಈ ನ್ಯಾಯಬೆಲೆ ಅಂಗಡಿಯವರು ರಾಜಾರೋಷವಾಗಿ ಈ ವ್ಯವಸ್ಥೆಯನ್ನ ದುರುಪಯೋಗ ಮಾಡಿಕೊಳ್ತಿದ್ದಾರೆ. ಈ ಕುರಿತಂತೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಸಿಬ್ಬಂದಿ ಕ್ಷಣ ಮಾತ್ರದಲ್ಲಿ ಗಂಟು ಮೂಟೆ ಕಟ್ಟಿಕೊಂಡು ಬೈಕ್ನಲ್ಲಿ ಹೋಗಿದ್ದಾನೆ. ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಇಂತಹ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ನಿಮ್ಗೆ ದೇವಸ್ಥಾನ ಹತ್ರ ಹೆಬ್ಬೆಟ್ಟು ತಗೊಳಕ್ಕೆ ಅಧಿಕಾರ ಇದೆಯಾ ಸರ್? ಎಲ್ಲ ಬ್ಯಾಡಿ ಊರಿಗೆಲ್ಲ ದೊಡ್ಡವರಲ್ಲ ನೀವು. ಅಲ್ಲ ಒಂದ್ ನಿಮಿಷ ಸರ್, ನಿಮ್ಗೆ ಹೆಬ್ಬೆಟ್ಟು ರೈಟ್ಸ್ ಇದೆಯೇನಪ್ಪ ನಿನಗೆ ತಗೊಳ್ಳೋದಕ್ಕೆ? ಇಲ್ರಿ ಒಂದ್ ನಿಮಿಷ, ಹೆಬ್ಬೆಟ್ಟು ತಗೊಳಕ್ಕೆ ರೈಟ್ಸ್ ಇದೆಯಪ್ಪ ನಿಂಗೆ? ಹಲೋ ಬ್ರದರ್, ಕೇಳ್ತಾರದು ಸಿಗಲ್ಲ ನೀವು ಹೆಬ್ಬೆಟ್ಟು ತಗೊಳಕ್ಕೆ ರೈಟ್ಸ್ ಇದೆಯಪ್ಪ ನಿಮಗೆ? ಕೊಡಕ್ಕಾಗಲ್ಲ. ಅಂತ ಸಮಸ್ಯೆ ಮೂಲ ಸಮಸ್ಯೆ ಇಟ್ಕೊಂಡು ಒಂದು ದೇವಸ್ಥಾನದಲ್ಲಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ನಾವು ನಿನ್ನ ಕೆಲಸ ಅಂತೀವಿ, ನಾವು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ತಲೆ ಸುತ್ತು ಓಡಾಡ